Arun Giredi here. Today I am coming live in front of you to tell about the stock exchange, that is called as secondary capital market. So stock exchange ಗೆ ಏನಂತ ಕರಿತೀವಿ ನಾವು secondary capital market ಅಂತ ಕರಿತೀವಿ. So what about the stock exchange? This chapter completely tells about the stock exchange. ಸೊ ಸ್ಟಾಕ್ ಎಕ್ಸ್ಚೇಂಜನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, ದ್ವಿತೀಯ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನ್ರಿ, ಷೇರು ವಿನಿಮಯ ಕೇಂದ್ರ. ಸೊ ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಅಬೌಟ್ ದ ಸ್ಟಾಕ್ ಎಕ್ಸ್ಚೇಂಜ್. ಫಸ್ಟ್ ಗೋ ಥ್ರೂ ದ ಮೀನಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಅ ಪ್ಲೇಸ್ ವೇರ್ buyer and seller come together to meet their needs for buying and selling of ಸ್ಟಾಕ್ ಆರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಅಂದರೆ ಏನು ರೀ, ಷೇರು ವಿನಿಮಯ ಕೇಂದ್ರ ಅಂದ್ರೆ ಪರಸ್ಪರ ವ್ಯಕ್ತಿಗಳು ಸಂಧಿಸುವಂಥ ಒಂದು ಸ್ಥಳ. ಸೊ ಈ ಸ್ಥಳದಲ್ಲಿ ಏನನ್ನು ನಾವು ವ್ಯವಹಾರ ಮಾಡ್ಬೋದು ಅಂದ್ರೆ, ಷೇರು ವಿನಿಮಯಕ್ಕೆ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಪರಸ್ಪರ ಷೇರುಗಳನ್ನು ಮಾರಾಟ ಮಾಡಬಹುದಾದ ಹಾಗೂ ಕೊಂಡುಕೊಳ್ಳಬಹುದಾದಂಥ ಒಂದು ನಿಗದಿತ ಸ್ಥಳಕ್ಕೆ ನಾವೇನಂತ ಕರಿತೀವಿ, ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ಸೊ ವಾಟ್ ಇಟ್ ಮೀನ್ಸ್, ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದ ಪ್ಲೇಸ್ ವೇರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟಿ ಟೇಕ್ಸ್ ಪ್ಲೇಸ್. ಸೊ ವಾಟ್ ಇಟ್ ಮೀನ್ಸ್, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟಿ ಟೇಕ್ಸ್ ಪ್ಲೇಸ್. ಸೊ ಪರಸ್ಪರ ಷೇರು ಸಾಲ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಬಹುದಾದ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ಸೊ ಅನದರ್ ಮೀನಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ is also called as, it is a market where the members come together to sell and buy the security on behalf of client ಅಂತ ಕರಿತೀವಿ. ಸೊ ಮೂಲ ವ್ಯಕ್ತಿಗಳ ಬದಲಾಗಿ ಪರಸ್ಪರ ವ್ಯಕ್ತಿಗಳು ಷೇರು ವಿನಿಮಯ ಕೇಂದ್ರದಲ್ಲಿ ಷೇರುಗಳನ್ನು ಮಾರಾಟ ಮಾಡುತ್ತಾರೆ ಹಾಗೂ ಕೊಂಡುಕೊಳ್ಳುತ್ತಾರೆ ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿಬೇಕಂದ್ರೆ ದರ್ ಈಸ್ ಅ ಪ್ರಾಪರ್ ರೆಗ್ಯುಲೇಟರ್ ಈಸ್ ದೇರ್ ಅಂತ ಕರಿತೀವಿ ನಾವು. ರೆಗ್ಯುಲೇಟರ್ ಅಂದರೆ ಏನು ರೀ, ನಿಯಂತ್ರಕ ಸಂಸ್ಥೆ ಇರುತ್ತದೆ ಅಂತ ಕರಿತೀವಿ ನಾವು. ಸೊ ಯಾವುದು ನಿಯಂತ್ರಕ ಸಂಸ್ಥೆ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಸೆಬಿ ಈಸ್ ಅ ರೆಗ್ಯುಲೇಟರ್. ಸೊ ಥ್ರೂ ದ ಸೆಬಿ ಆಲ್ ದ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಟೇಕ್ಸ್ ಪ್ಲೇಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಸೆಬಿಯ ಮೂಲಕ ಎಲ್ಲ ಪರಸ್ಪರ ವ್ಯವಹಾರಗಳು ನಡೆಯುತ್ತವೆ ಅಂತ. ಆ್ಯಂಡ್ ಇಟ್ ಈಸ್ ವೇರ್ ದ ಬೈಯರ್ ಆ್ಯಂಡ್ ಸೆಲ್ಲರ್ ಮೀಟ್ ಇನ್ ದ ಮಾರ್ಕೆಟ್ ಅಂತ. ಸೊ ಕೊಂಡುಕೊಳ್ಳುವವರು ಹಾಗೂ ಮಾರಾಟ ಮಾಡುವವರು ಪರಸ್ಪರ ಸಂಧಿಸುವ ಒಂದು ನಿಗದಿತ ಸ್ಥಳಕ್ಕೆ ನಾವೇನಂತ ಕರಿತೀವಿ, ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ಸೊ ಇನ್ ಸಿಂಪಲ್ ವರ್ಡ್, ಥ್ರೂ ದ ಮೆಂಬರ್ ಇಫ್ ದ ಆಪರೇಟಿಂಗ್ ಆಕ್ಟಿವಿಟಿ ಟೇಕ್ ಪ್ಲೇಸ್, ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಸದಸ್ಯರ ಮೂಲಕ ವ್ಯವಹಾರವು ಜರುಗಿದರೆ ಸೊ ಅಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. Let us discuss the features of stock exchange. The first one is called as a voluntary association of person. So the first important feature of stock exchange is called as voluntary association of person. ಇದರ ಅರ್ಥ ಏನು, ಸ್ವ ಇಚ್ಛೆಯಿಂದ ಕೂಡಿದಂಥ ವ್ಯಕ್ತಿಗಳ ಸಮೂಹ ಅಂತ ಕರಿತೀವಿ ನಾವು. ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿಬೇಕಾದ್ರೆ ಇಲ್ಲಿ ವ್ಯಕ್ತಿಗಳು ಪರಸ್ಪರ ತಮ್ಮ ಸ್ವ ಇಚ್ಛೆಯಿಂದ ಏನು ಮಾಡಿರ್ತಾರೆ, ಬಂದು ಹಣವನ್ನು ಹೂಡಿಕೆ ಮಾಡಿರ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ವಾಟ್ ಇಟ್ ಮೀನ್ಸ್, ಇಟ್ ಈಸ್ ಅ ವಾಲಂಟರಿ ಅಸೋಸಿಯೇಷನ್ ಆಫ್ ಮೆನಿ ಪೀಪಲ್ ಕಮ್ ಟುಗೆದರ್ ಟು ಇನ್ವೆಸ್ಟ್ ಇನ್ ಮಾರ್ಕೆಟ್. ಸೊ ದಟ್ ಮಾರ್ಕೆಟ್ ಈಸ್ ಕಾಲ್ಡ್ ಆಸ್ ಅ ಸ್ಟಾಕ್ ಮಾರ್ಕೆಟ್. ಅಂದರೆ ಏನ್ರಿ, ಸ್ವ ಇಚ್ಛೆಯಿಂದ ತಾವಾಗಿಯೇ ಬಂದು ಷೇರು ವಿನಿಮಯ ಕೇಂದ್ರದಲ್ಲಿ ಹಣವನ್ನು ಏನು ಮಾಡಿರ್ತಾರೆ, ಹೂಡಿಕೆ ಮಾಡಿರ್ತಾರೆ. ಸೊ ಎಲ್ಲಿ ಹೂಡಿಕೆ ಮಾಡಿರ್ತಾರೆ, ವಿವಿಧ ಷೇರು ಸಾಲ ಪತ್ರಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಇಲ್ಲಿ ಯಾರು ಫೋರ್ಸ್ ಮಾಡಿರಂಗಿಲ್ಲ ಅವರಿಗೆ. ಸೊ ಅವರ ಇಚ್ಛೆಯಿಂದ ಅವರಾಗಿಯೇ ಬಂದು ಹೂಡಿಕೆ ಮಾಡಿದಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ಇಲ್ಲಿ ಪಾಯಿಂಟ್ ಇದೆ ನೋಡ್ರಿ, ಅವರಾಗಿಯೇ ಅವರ ಇಚ್ಛೆಯಿಂದ ಬಂದು ಇನ್ವೆಸ್ಟ್ ಮಾಡಿದಾಗ ಸೊ ಬಂದಿರತಕ್ಕಂಥ ರಿಸಲ್ಟನ್ನು ಅವರೇ ಎಕ್ಸ್ಪೆಕ್ಟ್ ಮಾಡಬೇಕು. ವಾಟ್ ಇಸ್ ದಟ್ ರಿಸಲ್ಟ್? ಪ್ರಾಫಿಟ್ ಬಂದರೂ ಅವರೇ ತೊಗೋಬೇಕು ಅಥವಾ ಲಾಸ್ ಬಂದರೂ ಅವರೇ ತೊಗೋಬೇಕು. ಯಾಕಪ್ಪ ಅಂದ್ರೆ ಸ್ವ ಇಚ್ಛೆಯಿಂದ ಅವರಾಗಿಯೇ ಬಂದು ಏನು ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಆ ಮಾರ್ಕೆಟ್ಗೆ ನಾವೇನಂತ ಕರಿತೀವಿ, ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ ನಾವು. ಸೊ ಹಂಗಾಗಿ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿಬೇಕಂದ್ರೆ ಇಲ್ಲಿ ಏನಿರ್ಬೇಕು ರೀ, ವಾಲಂಟರಿ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್ ಇರಬೇಕು. ಅಂದ್ರೆ ವಿವಿಧ ವ್ಯಕ್ತಿಗಳು ಸ್ವ ಇಚ್ಛೆಯಿಂದ ಬಂದು ತಾವಾಗಿ ಹಣವನ್ನು ಹೂಡಿಕೆ ಮಾಡಿರಬೇಕು. ಆ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಫೀಚರ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್
ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಕಾಲ್ಡ್ ಆಸ್ ಅ ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಷೇರು ವಿನಿಮಯ ಕೇಂದ್ರಕ್ಕೆ ನಾವೇನಂತ ಕರಿತೀವಿ? ಸಂಘಟಿತ ಮಾರುಕಟ್ಟೆ ಅಂತ ಕರಿತೀವಿ. ದ ವರ್ಡ್ ಆರ್ಗನೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಗನೈಸ್ ಅಂದರೆ ಏನ್ರಿ? ಸಂಘಟಿತ ಅಂದರೆ ಪರಸ್ಪರ ಎಲ್ಲರೂ ಕೂಡಿಕೊಂಡು ವ್ಯವಹಾರವನ್ನು ಮಾಡ್ತಕ್ಕಂಥ ಸಂಸ್ಥೆ ಆರ್ಗನೈಸ್ ಅಂತ ಕರಿತೀವಿ. ಆರ್ಗನೈಸ್ ಅಂತ ಕರಿಬೇಕಂದ್ರೆ ಇಲ್ಲಿ ಮೆಂಬರ್ಸು ಇರಬೇಕು. ಮೆಂಬರ್ಸ್ ಅಂದ್ರೆ ಬೈಯರ್ಸ್, ಸೆಲ್ಲರ್ಸ್, ಸ್ಪೆಕ್ಯುಲೇಟರ್ಸ್, ಮಿಡಲ್ ಮೆನ್. ಸೊ ಎಲ್ಲರೂ ಕೂಡಿಕೊಂಡು ವ್ಯವಹಾರವನ್ನು ಮಾಡ್ತಕ್ಕಂತಹ ಮಾರ್ಕೆಟ್ಗೆ ನಾವು ಏನಂತ ಕರಿತೀವಿ? ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿಬೇಕಂದ್ರೆ ಇಟ್ ಈಸ್ ಅ ವೆಲ್ ಆರ್ಗನೈಸ್ಡ್. ಸೊ ವೆಲ್ ಆರ್ಗನೈಸ್ಡ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ವೆಲ್ ಆರ್ಗನೈಸ್ಡ್ ಅಂತ ಕರಿಬೇಕಂದ್ರೆ ಇಟ್ ಈಸ್ ಅ ಸಿಸ್ಟಮೆಟಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸೊ ಪರಿಣಾಮಕಾರಿಯಾದಂಥ ನಿಯಮಗಳು, ಆಚರಣೆಗಳು, ಪದ್ಧತಿಗಳು ನಿರ್ವಹಿಸತಕ್ಕಂಥ ಮಾರುಕಟ್ಟೆ ಷೇರು ವಿನಿಮಯ ಕೇಂದ್ರ ಆಗಿರುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಇಟ್ ಪ್ರೊವೈಡ್ ದ ಮನಿ ಟು ದ ಪರ್ಸನ್ಸ್ ಆರ್ ಯು ಕ್ಯಾನ್ ಸೇ ಪ್ಲೇಸ್ ಟು ದಿ ಮೆಂಬರ್ಸ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನ್ರಿ? ಸದಸ್ಯರಿಗೆ ಒಂದು ನಿಗದಿತ ಸ್ಥಳವನ್ನು ಇದು ಕೊಡುತ್ತದೆ. ಅದರ ಸಲುವಾಗಿ ವ್ಯವಹಾರವನ್ನು ಮಾಡಲು ಅಂತ. ಸೊ ಇನ್ ಸಿಂಪಲ್ ವರ್ಡ್ ಇಟ್ ಈಸ್ ಅ ಪ್ರೊವೈಡ್ ಅ ಪ್ಲೇಸ್ ಟು ದಿ ಮೆಂಬರ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಅ ಸೆಕ್ಯೂರಿಟಿ. ಅಂದರೆ ಷೇರು ಮತ್ತು ಸಾಲ ಪತ್ರಗಳನ್ನು ಪರಸ್ಪರ ವ್ಯವಹಾರ ಮಾಡಲು ಇದು ನಿಗದಿತವಾದಂಥ ಒಂದು ಸ್ಥಳವನ್ನು ಒದಗಿಸುತ್ತದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ಸೊ ನಿಗದಿತವಾದಂಥ ಸ್ಥಳವನ್ನು ಒದಗಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಷೇರು ವಿನಿಮಯ ಕೇಂದ್ರ ಅಂತ. ಫಾರ್ ಎಕ್ಸಾಂಪಲ್ ಈ ಫಿಶ್ ಮಾರ್ಕೆಟ್ ಅಂದರೆ ಕಂಪ್ಲೀಟ್ಲಿ ಫಿಶನ್ನು ಟ್ರೇಡ್ ಮಾಡ್ತಕ್ಕಂಥ ಮಾರ್ಕೆಟ್. ಈಗ ಸಾಫ್ಟ್ವೇರ್ ಕಂಪ್ನಿ, ಸೊ ಕಂಪ್ಲೀಟ್ಲಿ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥ ಮಾರ್ಕೆಟ್. ಸೊ ಹಂಗೆ ಪರ್ಟಿಕ್ಯುಲರ್ ಮಾರ್ಕೆಟ್ ಒಳಗೆ ನಾವು ಏನಂತ ಕರಿತೀವಿ? ಶೇರನ್ನು ಟ್ರೇಡ್ ಮಾಡಲಿಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತದೆ ಅಂತ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದ್ರೆ ಅರ್ಥ ಏನು? ಸರಿಯಾದಂಥ ನೀತಿ, ನಿಯಮ ಮತ್ತು ಆಚರಣೆಗಳು ಇರತಕ್ಕಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ? ಷೇರು ವಿನಿಮಯ ಕೇಂದ್ರದ ಮಾರುಕಟ್ಟೆ ಅಂತ ಕರಿತೀವಿ. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾರು ಕೊಟ್ಟಿರ್ತಾರೆ? ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಕ್ಯಾನ್ ಎನಿಬಡಿ ಮೆಸೇಜ್ ಮೀ ಹೂ ಈಸ್ ಪ್ರೊವೈಡ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ ಸ್ಟಾಕ್ ಮಾರ್ಕೆಟ್? ಇದ್ರ ಬಗ್ಗೆ ಆಲ್ರೆಡಿ ಐಡಿಯಾ ಇದೆ ನಿಮಗೆ. ಸೊ ಯಾರು ಸ್ಟಾಕ್ ಮಾರ್ಕೆಟ್ಗೆ ರೂಲ್ಸನ್ನು ಕೊಟ್ಟಿರ್ತಾರೆ? ಕ್ಯಾನ್ ಎನಿ ಒನ್ ಮೆಸೇಜ್ ಇಟ್ ವಿತ್ ವೆರಿ ಕ್ಲಿಯರ್ಲಿ? ಯಾರಾದರೂ ಮೆಸೇಜ್ ಮಾಡ್ಬೋದಾ? ದೋಸ್ ಹೂ ಆರ್ ಸೀಯಿಂಗ್ who is providing the rules and regulation to stock market? It is nothing but SEBI. So ಯಾರಂತ ಕರಿತೀವಿ ನಾವು? SEBI. SEBI is a regulator of stock market. They are providing the rules and regulation how it is going to be trade. ಅಂದರೆ ಯಾವ ರೀತಿ ಷೇರು ವಿನಿಮಯ ಕೇಂದ್ರ ಮಾರಾಟ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋರು ಯಾರು ಅಂದರೆ ಸೆಬಿದವರು. ಹಾಗಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಯಾರು ಪ್ರಿಸ್ಕ್ರೈಬ್ ಮಾಡ್ತಾರೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ? ಸೆಬಿ. ಸೊ ನೆನಪಿಟ್ಟವ್ರೆ, ಸೆಬಿ ಈಸ್ ಅ ಪ್ರೊವೈಡಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಟರ್. ನೆಕ್ಸ್ಟ್ ಫೀಚರ್ ಎರಡು ಕೂಡಿ ಬರಿಬೋದು ನಾವು. ಸೆಬಿ ಈಸ್ ಅ ರೆಗ್ಯುಲೇಟರ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ರೆಗ್ಯುಲೇಟರ್ ಅಂದ್ರೆ ಏನ್ರಿ? ನಿಯಂತ್ರಕರು. ಸೆಬಿಯು ಷೇರು ವಿನಿಮಯ ಕೇಂದ್ರವನ್ನು ಏನು ಮಾಡುತ್ತೆ? ನಿಯಂತ್ರಿಸುತ್ತದೆ. ಈಗ ಪ್ರತಿಯೊಂದಕ್ಕೂ ಒಬ್ಬೊಬ್ಬರು ನಿಯಂತ್ರಕರು ಇರ್ತಾರೆ. ಈಗ ಆರ್ ಬಿ ಐ ಎಕ್ಸಾಂಪಲ್ ತೋರಿ ನಾವು. ಆರ್ ಬಿ ಐ ಏನನ್ನು ಕಂಟ್ರೋಲ್ ಮಾಡತ್ರಿ? ಮಾನಿಟರಿ ಪಾಲಿಸಿ ಆಫ್ ಇಂಡಿಯಾ. ಸೊ ಭಾರತದ ಹಣಕಾಸಿನ ನೀತಿಯನ್ನು ನಿಯಂತ್ರಿಸುವವರು ಯಾರು? ಆರ್ ಬಿ ಐ. ಅದೇ ರೀತಿ ಭಾರತದ ಷೇರು ವಿನಿಮಯ ಕೇಂದ್ರವನ್ನು ನಿಯಂತ್ರಿಸುವವರು ಯಾರು? ಸೆಬಿ. ಹಾಗಾಗಿ ಸೆಬಿ ಈಸ್ ಅ ರೆಗ್ಯುಲೇಟರ್ ಆಫ್ ಸ್ಟಾಕ್ ಮಾರ್ಕೆಟ್. ಅಂದರೆ ಯಾಕೆ ಇದು ರೆಗ್ಯುಲೇಟರ್ ಆಗ್ಬೇಕು ಹೇಳಿ ಸೆಬಿ? ಬಿಕಾಸ್ ಇಟ್ ಕಂಟ್ರೋಲ್ ಆಲ್ ದ ಆ್ಯಕ್ಟಿವಿಟಿ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಸ್ಟಾಕ್ ಮಾರ್ಕೆಟ್. ಅಂದರೆ ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ನಿಯಮಗಳನ್ನು, ಪ್ರತಿಯೊಂದು ಆಚರಣೆಗಳನ್ನು, ಪ್ರತಿಯೊಂದು ಕೆಲಸವನ್ನು ಸರಿಯಾಗಿ ನಿಯಂತ್ರಿಸುವ ಕೆಲಸ ಯಾರು ಮಾಡುತ್ತಾರೆ? ಸೆಬಿ ಮಾಡುತ್ತೆ ಅಂತ ನಾವು ಅಲ್ಲಿ ಹೇಳ್ತೀವಿ. ಹಾಗಾಗಿ ಸೆಬಿ ಈಸ್ ಅ ರೆಗ್ಯುಲೇಟರ್ ಅಂತ ಬರಿಬೋದು ನಾವು. ಈಗ ಹಂಗೆ ಫಾರ್ ಎಕ್ಸಾಂಪಲ್ ನೀವು ಇನ್ಕಮ್ ಟ್ಯಾಕ್ಸ್ ಕಲಿತೀರಿ. ಇನ್ಕಮ್ ಟ್ಯಾಕ್ಸ್ ಒಳಗೆ CBDT ಅಂತ ಐತಿ. CBDT ಅಂದ್ರೆ ಏನು ರೀ? ಸೆಂಟ್ರಲ್ ಬೋರ್ಡ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್. ಸೊ CBDT ಈಸ್ ಅ ರೆಗ್ಯುಲೇಟರ್ ಆಫ್ ಟ್ಯಾಕ್ಸ್ ಸ್ಟ್ರಕ್ಚರ್. ಹಾಗೆ IRDA ಅಂತ ಐತಿ ಭಾರತದಲ್ಲಿ. IRDA ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ. IRDA ಈಸ್ ಅ ರೆಗ್ಯುಲೇಟರ್ ಆಫ್ ಇನ್ಶೂರೆನ್ಸ್ ಇನ್ ಇಂಡಿಯಾ. IRDA ಏನು ಮಾಡ್ತಾರೆ? ಇನ್ಶೂರೆನ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಸೆಬಿ. ಸೊ ಸೆಬಿ ಈಸ್ ಅ ಕಂಟ್ರೋಲರ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ಸೆಬಿ ಕೇಮ್ ಇನ್ ಟು ಫೋರ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ ಇನ್ ದ ಇಯರ್ 1992. ಸೊ 1992 ಒಳಗೆ ಸೆಬಿ ಜಾರಿಗೆ ಬಂದು ಪ್ರತಿಯೊಂದು ನಿಯಮಗಳನ್ನು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಅವ್ರು ಏನು ಮಾಡ್ತಾರೆ? ಕಂಟ್ರೋಲ್ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ಸ್ಟಾಕ್ ಮಾರ್ಕೆಟ್ ಈಸ್ ಸೆಬಿ ಈಸ್ ಅ ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ನಾವಲ್ಲಿ ಕರಿತೀವಿ. ಸೆಕೆಂಡರಿ ಅಂದರೆ ಏನು?
ದ್ವಿತೀಯ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ ನಾವು. ಸೊ ಸೆಕೆಂಡರಿ ಅಂತ ಕರಿಬೇಕಂದ್ರೆ ಇಲ್ಲಿ ಒಂದು ಪಾಯಿಂಟ್ ಕ್ಲಿಯರ್ ಆಗಿ ತಿಳ್ಕೋಬೇಕು. ಸೆಬಿ ಈಸ್ ಮೇಕಿಂಗ್ ದ ಆಕ್ಟಿವಿಟಿ ಆಫ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ, ಎಕ್ಸಿಸ್ಟಿಂಗ್ ಕಂಪ್ನಿ ಶೇರ್. ಸೊ ವಾಟ್ ಈಸ್ ಎಕ್ಸಿಸ್ಟಿಂಗ್ ಕಂಪ್ನಿ ಶೇರ್? ಈಗಾಗಲೇ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಕಂಪ್ನಿಯ ಷೇರುಗಳನ್ನು ವ್ಯವಹರಿಸತಕ್ಕಂತಹ ಕೆಲಸವನ್ನು ಯಾರು ಮಾಡ್ತಾರೆ? ಸೆಬಿ ಅವ್ರು ಮಾಡ್ತಾರೆ. ಸೊ ಹಂಗಾಗಿ ಇದಕ್ಕೆ ಏನಂತ ಕರಿತೀವಿ ನಾವು? ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್, ದ್ವಿತೀಯ ಬಂಡವಾಳ ಮಾರುಕಟ್ಟೆ ಅಂತ. ಸೊ ಇಲ್ಲಿ ವ್ಯವಹಾರ ಮಾಡಬೇಕಾದಂದ್ರೆ ಆಲ್ರೆಡಿ ಯಾವ ಷೇರು ಟ್ರೇಡ್ ಆಗಿರ್ತಾವ ಅಂತ ಶೇರ್ಸನ್ನು ನಾವೇನು ಮಾಡ್ತೀವಿ? ಟ್ರೇಡ್ ಮಾಡ್ತಕ್ಕಂಥ ಮಾರ್ಕೆಟ್ ಯಾವುದು ಅಂದರೆ ಸೆಬಿ ಅಂತ ಕರಿತೀವಿ. ಸೊ ಸೆಬಿ ಈಸ್ ಅ ಪ್ಯೂರ್ಲಿ ಅ ರೆಗ್ಯುಲೇಟರ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಫೀಚರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಡೀಲಿಂಗ್ ವಿತ್ ಲಿಸ್ಟೆಡ್ ಸೆಕ್ಯೂರಿಟಿ ಅಂತ ಕರಿತೀವಿ. ವಾಟ್ ಈಸ್ ಲಿಸ್ಟೆಡ್ ಸೆಕ್ಯೂರಿಟಿ? ಸೊ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ನೀವು ಒಂದು ವೇಳೆ ಶೇರನ್ನು ಪರ್ಚೇಸ್ ಮಾಡಬೇಕಂದ್ರೆ ಆ ಸೆಕ್ಯೂರಿಟಿ ಏನಾಗಿರಬೇಕು? ಲಿಸ್ಟ್ ಆಗಿರಬೇಕು. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಲಿಸ್ಟೆಡ್ ಅಂದರೆ ಏನು? ಲಿಸ್ಟೆಡ್ ಅಂದರೆ ಏನು ರೀ? ರಿಜಿಸ್ಟರ್ಡ್ ಅಂತ, ನೋಂದಾಯಿಸಿರಬೇಕು. ಸೊ ಯಾವ ಕಂಪ್ನಿ ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿರುತ್ತದೋ ಅಂತಹ ಕಂಪ್ನಿಯ ಶೇರನ್ನು ಮಾತ್ರ ನಾವೇನು ಮಾಡ್ಬೋದು ರೀ? ಪರ್ಚೇಸ್ ಮಾಡ್ಬೋದು. ಯಾವುದು ರಿಜಿಸ್ಟರ್ ಆಗಿರಂಗಿಲ್ಲಲ್ಲ ಅಂಥ ಕಂಪ್ನಿ ಶೇರನ್ನು ಏನು ಮಾಡಲಿಕ್ಕೆ ಬರೋಂಗಿಲ್ಲ, ನಾವು ಶೇರನ್ನು ಟ್ರೇಡ್ ಮಾಡಲಿಕ್ಕೆ ಬರೋಂಗಿಲ್ಲ. ಸೊ ರಿಜಿಸ್ಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಡೀಲಿಂಗ್ಸ್ ವಿಚ್ ಈಸ್ ಟೇಕ್ಸ್ ಪ್ಲೇಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಅಂದರೆ ಷೇರು ವಿನಿಮಯ ಕೇಂದ್ರದಲ್ಲಿ ವಿವಿಧ ಪ್ರಕಾರದಂತಹ ವ್ಯವಹಾರಗಳನ್ನು ನಾವೇನು ಮಾಡ್ಬೋದು ರೀ? ನೋಡ್ಬೋದು. ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ನೋಡಿರಿ, ಷೇರು ವಿನಿಮಯ ಕೇಂದ್ರದ ವಿವಿಧ ಲಕ್ಷಣಗಳಂದ್ರೆ ಬ್ರೀಫಾಗಿ ಪಾಯಿಂಟ್ ನೆನಪಿಟ್ಕೊರಿ. ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಇಲ್ಲಿ ವಾಲಂಟರಿ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್, ಅಂದ್ರೆ ಸ್ವ ಇಚ್ಛೆಯಿಂದ ತಾವಾಗಿಯೇ ಬಂದಂಥ ವ್ಯಕ್ತಿಗಳ ಸಮೂಹ ಇರುತ್ತೆ. ಆಮೇಲೆ ಆ ಸಮೂಹ ಏನಿರುತ್ತೆ ರೀ? ಆರ್ಗನೈಸ್ಡ್ ಇರುತ್ತೆ. ಆರ್ಗನೈಸ್ ಇಸ್ ಅ ಕೀವರ್ಡ್. ಆರ್ಗನೈಸ್ ಅಂದರೆ ಏನು? ಸಂಘಟನೆಯಿಂದ ಕೂಡಿರುತ್ತದೆ. ಅಂದರೆ ತಾವಾಗಿಯೇ ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳಿರ್ತವೆ. ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಥ್ರೂ ಮೆಂಬರ್ಸ್. ಅಂದರೆ ಇಲ್ಲಿ ಷೇರು ವಿನಿಮಯ ಕೇಂದ್ರದ ವ್ಯವಹಾರ ಆಗಬೇಕಂದ್ರೆ ಸದಸ್ಯರು ಅದಕ್ಕೆ ಕಾರಣ ಆಗ್ತಾರೆ. ಸದಸ್ಯರು ಅಂದರೆ ಯಾರು ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ನಾವೇನಂತ ಕರಿತೀವಿ? ಮೆಂಬರ್ಸ್ ಅಂತ ಕರಿತೀವಿ. ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಅ ಪ್ಲೇಸ್. ಸೊ ಏನಂತ ಬರಿಬೋದು? ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಅ ಪ್ಲೇಸ್ ಅಂತ ಬರಿಬೋದು, ಸ್ಥಳ. ಸೊ ಈ ಪ್ಲೇಸ್ ಒಳಗೆ ಏನಾಗುತ್ತೆ? ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಟೇಕ್ಸ್ ಪ್ಲೇಸ್. ಸೊ ಶೇರ್ಸನ್ನು ಟ್ರೇಡ್ ಮಾಡ್ತಕ್ಕಂಥ ಸ್ಥಳಕ್ಕೆ ನಾವೇನಂತ ಕರಿತೀವಿ? ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿಬೇಕಾದ್ರೆ ಮತ್ತೆ ಏನಿರಬೇಕು? ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿಬೇಕಂದ್ರೆ ರೆಗ್ಯುಲೇಟರ್ ಈಸ್ ನೆಸೆಸರಿ. ವಾಟ್ ಈಸ್ ಅ ರೆಗ್ಯುಲೇಟರ್? ರೆಗ್ಯುಲೇಟರ್ ಅಂದರೆ ಏನು? ನಿಯಂತ್ರಕರು. ಸೊ ಷೇರು ವಿನಿಮಯ ಕೇಂದ್ರ ಅಂತ ಕರಿಬೇಕಂದ್ರೆ ಅಲ್ಲಿ ಸರಿಯಾದಂತಹ ನಿಯಂತ್ರಕರು ಇರಬೇಕು. ಇಲ್ಲಿ ಕ್ವಶನ್ ಬರುತ್ತಾ, ನಿಯಂತ್ರಕರು ಅಂದರೆ ಯಾರು ಅಂತ. ಸೊ ಷೇರು ವಿನಿಮಯ ಕೇಂದ್ರವನ್ನು ನಿಯಂತ್ರಿಸುವ ವ್ಯಕ್ತಿಗಳು ಯಾರು ಅಂದರೆ ಸೆಬಿ. ಅಗೇನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೆಬಿ ಈಸ್ ಅ ರೆಗ್ಯುಲೇಟರ್. ಸೊ ರೆಗ್ಯುಲೇಟರ್ ಇರಬೇಕು. ಆಮೇಲೆ ಮತ್ತೊಂದು ಏನು ಫೀಚರ್ ಹೇಳಿದ್ವಿ ಅಂದ್ರೆ ನಾವು, ಇಟ್ ಈಸ್ ಅ ಸೆಕೆಂಡರಿ ಮಾರ್ಕೆಟ್. ಸೊ ಸೆಕೆಂಡರಿ ಮಾರ್ಕೆಟ್ ಅಂದರೆ ಏನು? ದ್ವಿತೀಯ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಸೆಕೆಂಡರಿ ಮಾರ್ಕೆಟ್ ಅಂತ ಕರಿಬೇಕಂದ್ರೆ ಇಲ್ಲಿ ಕ್ಲಿಯರ್ಲಿ ಏನಿರ್ಬೇಕಂದ್ರೆ ಎಕ್ಸಿಸ್ಟೆಡ್ ಶೇರ್ಸ್ ಟ್ರೇಡ್ ಆಗಬೇಕು. ಎಕ್ಸಿಸ್ಟೆಡ್ ಅಂದರೆ ಏನು? ಈಗಾಗಲೇ ಅಸ್ತಿತ್ವದಲ್ಲಿರುವ ಷೇರು ಪರಸ್ಪರ ವಿನಿಮಯವಾದಾಗ ಅಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ? ಎಕ್ಸಿಸ್ಟೆಡ್ ಶೇರ್ ಮಾರ್ಕೆಟ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಸೆಬಿ ಇಸ್ ಅ ರೆಗ್ಯುಲೇಟರ್ ಅಂತ ಆಲ್ರೆಡಿ ಹೇಳಿವಿ. ಆಮೇಲೆ ಲಿಸ್ಟೆಡ್ ಸೆಕ್ಯೂರಿಟಿ ಟ್ರೇಡ್ ಆಗಬೇಕು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲಿಸ್ಟೆಡ್ ಅಂದರೆ ಏನು? ಯಾವ ಷೇರು ನೋಂದಾವಣೆ ಆಗಿರುತ್ತದೋ ಷೇರು ವಿನಿಮಯ ಕೇಂದ್ರದಲ್ಲಿ ಅಂತಹ ಶೇರಿಗೆ ನಾವೇನಂತ ಕರಿತೀವಿ? ಲಿಸ್ಟೆಡ್ ಶೇರ್ ಅಂತ ಕರಿತೀವಿ. ಲಿಸ್ಟೆಡ್ ಅಂದರೆ ಏನು? ನೋಂದಾಯಿಸಲ್ಪಟ್ಟ ಷೇರು ಸಾಲಪತ್ರ ಅಂತ. ಸೊ ದೀಸ್ ಆರ್ ಆಲ್ ಕನ್ಸಿಡರ್ಡ್ ಆ್ಯಸ್ ಅ ಫೀಚರ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ನೋಡಿ, ಕೀವರ್ಡ್ ನೆನಪಿಟ್ಕೊರಿ. ಸ್ಟಾಕ್ ಎಕ್ಸ್ಚೇಂಜ್ ಮೀನಿಂಗ್ ಬಂತು ಅಂದರೆ ಫೀಚರ್ ಬರೆಯೋದು ಭಾಳ ಈಸಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್? ಇಟ್ ಈಸ್ ಅ ಪ್ಲೇಸ್ ವೇರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟಿ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಮೆಂಬರ್. ಇಷ್ಟೇ ನೆನಪಿಟ್ಕೊರಿ. ವಿತ್ ದ ಹೆಲ್ಪ್ ಆಫ್ ಮೆಂಬರ್, ಇಫ್ ಟ್ರೇಡ್ ಟೇಕ್ಸ್ ಪ್ಲೇಸ್, that market is called as a stock exchange market. Now who is going to regulate? SEBI is going to regulate. ನೋಡಿ, ಇಷ್ಟೇ ನೆನಪಿಟ್ಕೊರಿ. ಸದಸ್ಯರ ಸಹಾಯದ ಮುಖಾಂತರ ಪರಸ್ಪರ ಷೇರು ಮತ್ತು ಸಾಲ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಬಹುದಾದ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ? ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ಸೊ ಭಾರತದಲ್ಲಿ ಸಾಕಷ್ಟು ಷೇರು ವಿನಿಮಯ ಕೇಂದ್ರಗಳದಾವೆ. BSE ಅಂತ ಐತಿ. BSE ಅಂದ್ರೆ ಏನು ರೀ? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಆಮೇಲೆ NSE ಅಂತ ಇದೆ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ.
ಆಮೇಲೆ OTCEI ಅಂತ ಐತಿ, ಇವೆಲ್ಲ ಭಾಳ ಇಂಪಾರ್ಟೆಂಟಾ. OTCEI ಅಂದ್ರೆ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಎಕ್ಸ್ಪಾನ್ಷನ್ ಬರ್ಬೋದು ನಿಮ್ಮ 2 ಮಾರ್ಕ್ಸ್ಗೆ. ಸೊ ನೆನಪಿಟ್ಕೋರಿ, OTCEI. ವಾಟ್ ಡು ಯು ಮೀನ್ ಬೈ OTCEI? ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. It is also another stock exchange. So these are all considered as a features of stock exchange. So let us move on to the next part, that is objectives of stock exchange ಅಂತ ಕರಿತೀವಿ ನಾವು. ಆಬ್ಜೆಕ್ಟಿವ್ಸ್ ಅಂದ್ರೆ ಏನು ಅಂತ ಪಾಯಿಂಟ್ ನಮಗೆ ಮೊದಲು ಗೊತ್ತಿರಬೇಕು. ಆಬ್ಜೆಕ್ಟಿವ್ಸ್ ಅಂದ್ರೆ ಉದ್ದೇಶಗಳು ಅಂತ. ಸೊ ಯಾವ ಉದ್ದೇಶಕ್ಕಾಗಿ ಷೇರು ವಿನಿಮಯ ಕೇಂದ್ರ ಬಂದಿದೆ ಅಂತ ತಿಳ್ಕೊಳ್ಬೇಕದಕ್ಕೆ ಏನಂತ ಕರಿತೀವಿ ನಾವು? ಆಬ್ಜೆಕ್ಟಿವ್ಸ್. ಇನ್ ಸಿಂಪಲ್ ವರ್ಡ್, ನೆಸೆಸಿಟಿ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್. ವಾಟ್ ಇಟ್ ಮೀನ್ಸ್? ನೆಸೆಸಿಟಿ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್. ಸೊ ಷೇರು ವಿನಿಮಯ ಕೇಂದ್ರದ ಅವಶ್ಯಕತೆಗೆ ನಾವೇನಂತ ಕರಿತೀವಿ? ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಫಸ್ಟ್ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಪ್ರೊವೈಡ್ ಅ ಮೀಟಿಂಗ್ ಪ್ಲೇಸ್. ಸೊ ಫಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಟು ಪ್ರೊವೈಡ್ ಅ ಮೀಟಿಂಗ್ ಪ್ಲೇಸ್. ಅಂದರೆ ಏನ್ರಿ? ಪರಸ್ಪರ ಸಂಧಿಸುವಂತಹ ಒಂದು ಸ್ಥಳವನ್ನು ಒದಗಿಸುತ್ತದೆ. ಇಲ್ಲಿ ಕ್ವಶನ್ ಬರುತ್ತಾ, ಮೀಟಿಂಗ್ ಪ್ಲೇಸ್ ಯಾರಿಗೆ ಪ್ರೊವೈಡ್ ಮಾಡುತ್ತಾ? ಸೊ ದೇರ್ ಆರ್ 2 ಪರ್ಸನ್ it is to be provided. One is for buyer, another one is for seller. Now who is a buyer? Buyer is a person who is able to buy the security. ಯಾವ ವ್ಯಕ್ತಿ ಸೆಕ್ಯೂರಿಟಿನ ಕೊಂಡು ತಗೋತಾನ ಅವಾಗ ನಾವೇನಂತ ಕರಿತೀವಿ? ಬಯರ್ಸ್ ಅಂತ ಕರಿತೀವಿ, ಕೊಂಡುಕೊಳ್ಳುವ ವ್ಯಕ್ತಿ. ಸೊ ಯಾವ ವ್ಯಕ್ತಿ ಸೆಕ್ಯೂರಿಟಿನ ಮಾರ್ತಾನೆ ಅವಾಗ ಏನಂತ ಕರಿತೀವಿ? ಸೆಲ್ಲರ್ ಆಫ್ ಅ ಸೆಕ್ಯೂರಿಟಿ ಅಂತ ಕರಿತೀವಿ. ಸೊ ಶೇರನ್ನು ಮಾರಾಟ ಮಾಡುವ ವ್ಯಕ್ತಿ. ಹಾಗಾದ್ರೆ ಉದ್ದೇಶ ಏನು ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಏನಂತ ಬರೀಬೇಕ್ರಿ? ಫಸ್ಟ್ ಒನ್ ಈಸ್ ಇಟ್ ಪ್ರೊವೈಡ್ ಅ ಪ್ಲೇಸ್ ಟು 2 ಪರ್ಸನ್. ಹೂ ಆರ್ ದೋಸ್ 2 ಪರ್ಸನ್? ಒನ್ ಈಸ್ ಅ ಬಯರ್ ಆ್ಯಂಡ್ ಅನದರ್ ಒನ್ ಈಸ್ ಅ ಸೆಲ್ಲರ್. ಇಬ್ಬರಿಗೂ ಒಂದು ಪ್ಲೇಸನ್ನು ಪ್ರೊವೈಡ್ ಮಾಡೋದು ಇದರ ಉದ್ದೇಶ. ಯಾವ ಇಬ್ಬರಿಗೆ? ಒಬ್ಬವ ಶೇರ್ ಮಾರೋವಾಗ, ಇನ್ನೊಬ್ಬವ ಶೇರನ್ನು ಕೊಂಡು ತೊಗೊಳ್ಳೋವಾಗ. ಸೊ ಇಬ್ಬರಿಗೂ ಒಂದು ಪ್ಲೇಸನ್ನು ಪ್ರೊವೈಡ್ ಮಾಡೋದು ಇದರ ಉದ್ದೇಶ. ಎದರ ಸಲುವಾಗಿ ಪ್ಲೇಸ್ ಪ್ರೊವೈಡ್ ಮಾಡುತ್ತಂದ್ರೆ ಅವರಿಬ್ಬರ ಉದ್ದೇಶನೂ ಈಡೇರಬೇಕು. ಯಾವ ಇಬ್ಬರ ಉದ್ದೇಶ ಈಡೇರ್ಬೇಕ್ರಿ? ಒಬ್ಬ ವ್ಯಕ್ತಿ ಶೇರನ್ನು ಮಾರಬೇಕು, ಅದು ಅವನ ಉದ್ದೇಶ. ಇನ್ನೊಬ್ಬ ವ್ಯಕ್ತಿ ಶೇರನ್ನು ಕೊಂಡು ತಗೋಬೇಕು, ಅದು ಅವನ ಉದ್ದೇಶ. ಸೊ ಇಬ್ಬರು ಉದ್ದೇಶವನ್ನು ಈಡೇರಿಸುವ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ? ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಟು ಪ್ರೊವೈಡ್ ಅ ಫೇರ್ ಪ್ರೈಸ್. ಸೊ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್, ಟು ಪ್ರೊವೈಡ್ ಅ ಫೇರ್ ಪ್ರೈಸ್. ವಾಟ್ ಈಸ್ ಫೇರ್ ಪ್ರೈಸ್? ಸೂಕ್ತ ದರವನ್ನು ಒದಗಿಸುವುದು ಇದರ ಉದ್ದೇಶ. ಸೂಕ್ತ ದರ ಅಂದರೆ ಏನು? ಈಗ ನಾವು ಹೆಂಗೆ ಮಾರ್ಕೆಟಿಗೆ ಹೋಗಿ ಯಾವುದೋ ಒಂದು ವಸ್ತು ಕೇಳ್ತೀವಿ, ಆ ವಸ್ತುವಿಗೆ ಬೆಲೆ ಹೆಚ್ಚು ಅನ್ನಿಸ್ತೀವಿ ಅಂದ್ರೆ ನಾವು ಅದನ್ನು ತೊಗೊಳಂಗಿಲ್ಲ. ಆ ವಸ್ತುವಿಗೆ ಬೆಲೆ ಯೋಗ್ಯ ಅನ್ನಿಸ್ತೀವಿ ಅಂದ್ರೆ ನಾವೇನು ಮಾಡ್ತೀವಿ? ಅದನ್ನ ಪರ್ಚೇಸ್ ಮಾಡ್ತೀವಿ. ಹಾಗೆ ಸ್ಟಾಕ್ ಎಕ್ಸ್ಚೇಂಜ ಯಾವ ಶೇರಿಗೆ ಎಷ್ಟು ಪ್ರೈಸ್ ಇರಬೇಕು ಅನ್ನೋದನ್ನು ಏನು ಮಾಡುತ್ತಾರೆ? ಡಿಸೈಡ್ ಮಾಡುತ್ತೆ. ಸೊ ಹಂಗಾಗಿ ಇಟ್ ಪ್ರೊವೈಡ್ ದ ಫೇರ್ ಪ್ರೈಸ್ ಅಂದರೆ ಜಸ್ಟಿಫೈ ಮಾಡುತ್ತೆ ಇದು. ಸೊ ಯಾವ ಶೇರಿಗೆ ಡಿಮಾಂಡ್ ಇರೋಂಗಿಲ್ಲೋ ಅಂಥ ಶೇರಿಗೆ ಹೆಚ್ಚಿನ ಪ್ರೈಸನ್ನು ಫಿಕ್ಸ್ ಮಾಡೋಂಗಿಲ್ಲ. ಯಾವ ಶೇರಿಗೆ ಡಿಮಾಂಡ್ ಇರುತ್ತೋ ಅಂಥ ಕಂಪ್ನಿ ಶೇರಿಗೆ ಪ್ರೈಸನ್ನು ಏನು ಮಾಡುತ್ತೆ? ಹೆಚ್ಚಿಗೆ ಫಿಕ್ಸ್ ಮಾಡುತ್ತೆ. ಸೊ ಅದಕ್ಕೆ ಆ ವರ್ಡ್ ಏನು ಯೂಸ್ ಮಾಡ್ಯಾರ? ಫೇರ್ ಪ್ರೈಸ್ ಅಂತ ಯೂಸ್ ಮಾಡ್ಯಾರ. ಸೊ ಅನದರ್ ಆಬ್ಜೆಕ್ಟಿವ್ ಆಫ್ ಸ್ಟಾಕ್ ಮಾರ್ಕೆಟ್ ಈಸ್ ಟು ಪ್ರೊವೈಡ್ ಫೇರ್ ಪ್ರೈಸ್. ವಾಟ್ ಈಸ್ ಫೇರ್ ಪ್ರೈಸ್? ಯೋಗ್ಯ ಬೆಲೆ ಅಂತ ಕರಿತೀವಿ ನಾವು. ಸೊ ಯೋಗ್ಯ ಬೆಲೆಯನ್ನು ನಿರ್ಧರಿಸುವ ಮಾರುಕಟ್ಟೆ ಯಾವುದು ಅಂದ್ರೆ ಷೇರು ಮಾರುಕಟ್ಟೆ. ಯಾವುದಕ್ಕೆ ಯೋಗ್ಯ ಬೆಲೆಯನ್ನು ನಿರ್ಧರಿಸುತ್ತೀರಿ? ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬರೋಂಗಿಲ್ಲ. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬದಲಾಗಿ ಏನು ಬರುತ್ತೆ? ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಸೊ ಶೇರ್ಸ್ ಬರ್ತಾವೆ. ಸೊ ಶೇರ್ಸ್ಗೆ ಪ್ರಾಪರ್ ಆದಂತಹ ಪ್ರೈಸನ್ನು ಫಿಕ್ಸ್ ಮಾಡೋದು ಅದರ ಉದ್ದೇಶ ರೀ? ಸ್ಟಾಕ್ ಎಕ್ಸ್ಚೇಂಜ್ ಉದ್ದೇಶ ಅಂತ ನಾವಲ್ಲಿ ಹೇಳ್ಬೋದು. ಅನದರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಈಸ್ ಟು ಪ್ರೊವೈಡ್ permanent regular liquidity market. So this is a very important point, to provide permanent regular and liquidity market. What it means? Permanent ಅಂದ್ರೆ ಸ್ಥಿರವಾದಂಥ, ಆಮೇಲೆ ರೆಗ್ಯುಲರ್ ನಿರಂತರವಾದಂಥ, ಆಮೇಲೆ ದ್ರವತ್ವದಿಂದ ಕೂಡಿರ್ತಕ್ಕಂಥ ಮಾರುಕಟ್ಟೆನ ಇದು ಒದಗಿಸುತ್ತದೆ. ಅಂದರೆ ಯಾವುದು ರೆಗ್ಯುಲರ್ ಆಗಿ ಶೇರ್ ಟ್ರೇಡ್ ಮಾಡುತ್ತಾ ಆ ಮಾರ್ಕೆಟ್ಗೆ ನಾವು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಯಾವುದು ಪ್ರಾಪರ್ ಆದಂಥ ಲಿಕ್ವಿಡಿಟಿನ ಕೊಡುತ್ತಾ ಆ ಮಾರ್ಕೆಟಿಗೆ ನಾವು ಏನಂತ ಕರಿತೀವಿ? ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಲಿಕ್ವಿಡಿಟಿ ಅಂದರೆ ಏನು ರೀ? ಇಮಿಡಿಯೇಟ್ ಕ್ಯಾಶ್ ಅಂತ ಕರಿತೀವಿ. ಸೊ ಯಾವ ಮಾರ್ಕೆಟು ಇಮಿಡಿಯೇಟ್ ಕ್ಯಾಶನ್ನು ಪ್ರೊವೈಡ್ ಮಾಡುತ್ತಾ ಆ ಮಾರ್ಕೆಟಿಗೆ ನಾವು ಏನಂತ ಕರಿತೀವಿ? ಲಿಕ್ವಿಡಿಟಿ ಮಾರ್ಕೆಟ್, ಆರ್ ಯು ಕ್ಯಾನ್ ಸೇ ಸ್ಟಾಕ್ ಮಾರ್ಕೆಟ್ ಅಂತ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಉದ್ದೇಶ ಏನು ರೀ? ಟು ಪ್ರೊವೈಡ್ ಪ್ರಾಪರ್ ಆ್ಯಂಡ್ ಲಿಕ್ವಿಡಿಟಿ ಮಾರ್ಕೆಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದರೆ ಯಾವಾಗ ಯಾರಿಗೆ ಹಣ ಬೇಕಾಗತ್ತಾ, ಯಾರಿಗೆ ಶೇರ್ ಬೇಕಾಗತ್ತಾ, ಅವು ಎರಡು ಅವಶ್ಯಕತೆಗಳನ್ನು
ಪೂರೈಸತಕ್ಕಂತಹ ಮಾರುಕಟ್ಟೆ ಯಾವುದಪ್ಪ ಅಂದ್ರೆ ಷೇರು ವಿನಿಮಯ ಕೇಂದ್ರ ಅಂತ ನಾವಲ್ಲಿ ಕರಿತೀವಿ. Another important objective of a stock market is to regulate the trade practice. This is a very important point. So what it means to regulate a trade practice? ಟ್ರೇಡ್ ಅಂದರೆ ಏನ್ರಿ, ವ್ಯಾಪಾರ ಅಂತ ಕರಿತೀವಿ. ಸೊ ಷೇರು ವಿನಿಮಯ ಕೇಂದ್ರವು ವ್ಯಾಪಾರದ ಆಚರಣೆಯನ್ನು ನಿರ್ವಹಿಸುತ್ತದೆ. ರೆಗ್ಯುಲೇಟೆಡ್ ಟ್ರೇಡ್ ಪ್ರಾಕ್ಟೀಸ್. ವಾಟ್ ಇಟ್ ಮೀನ್ಸ್ ಟ್ರೇಡ್? ಟ್ರೇಡ್ ಅಂದರೆ ಏನ್ರಿ, ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂತ. ಸೊ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮನಸ್ಸಿಚ್ಚೆ ಇರೋಂಗಿಲ್ಲ. ಸೊ ಪ್ರಾಪರ್ ಆದಂಥ ರೂಲ್ಸ್ ಇರುತ್ತೆ, ಪ್ರಾಪರ್ ಆದಂಥ ಕಂಡೀಷನ್ಸ್ ಇರುತ್ತೆ, ಪ್ರಾಪರ್ ಆದಂಥ ನಾರ್ಮ್ಸ್ ಇರುತ್ತೆ. ಸೊ ಇವೆಲ್ಲ ಪ್ರಾಪರ್ ಆದಂಥ ಕಂಡೀಷನ್ ಮುಖಾಂತರ ಟ್ರೇಡ್ ಆಯಿತು ಅಂದ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ರೆಗ್ಯುಲೇಟೆಡ್ ಟ್ರೇಡ್ ಅಂತ. ಇಲ್ಲಿ ಕ್ವಶನ್ ಬರುತ್ತೋ, ಪ್ರಾಪರ್ ಆದಂಥ ರೂಲ್ಸ್ ರೆಗ್ಯುಲೇಷನನ್ನು ಯಾರು ಕೊಡ್ತಾರೆ? ಅಗೇನ್ ದ ಆನ್ಸರ್ ಈಸ್ ಸೆಬಿ. ಸೊ ಸೆಬಿ ಈಸ್ ಪ್ರೊವೈಡಿಂಗ್ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ ಫಾರ್ ಟ್ರೇಡ್ ಆಫ್ ಅ ಸೆಕ್ಯೂರಿಟಿ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ನಾವು ನೆನಪಿಟ್ಕೋಬೇಕು. ಯಾಕೆ ಸ್ಟಾಕ್ ಎಕ್ಸ್ಚೇಂಜ್ ಬಂದೈತೆ ಅಂದ್ರೆ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಇನ್ವೆಸ್ಟರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಆಬ್ಜೆಕ್ಟಿವ್ ಆಫ್ ಸ್ಟಾಕ್ ಮಾರ್ಕೆಟ್ ಏನು ಅಂದ್ರೆ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್. ಇದರ ಅರ್ಥ ಏನು ಅಂದ್ರೆ ಹೂಡಿಕೆದಾರರ ಆಸಕ್ತಿಯನ್ನು ಉಳಿಸುತ್ತದೆ. ಇದನ್ನು ನಾವು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದ್ರೆ ಏನ್ರಿ, ಯಾರು ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಹೂಡಿಕೆ ಮಾಡಿರ್ತಾರ ಅವರ ಆಸಕ್ತಿಯನ್ನು ಉಳಿಸುವುದು ಇದರ ಉದ್ದೇಶ. ಆಸಕ್ತಿ ಅಂದರೆ ಏನು? ಅವ್ರಿಗೆ ಲಾಸ್ ಆಗದೇ ಇರೋ ಹಾಗೆ, ಅವ್ರಿಗೆ ಗ್ಯಾಮ್ಲಿಂಗ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮಾಡುತ್ತಾ. ಬಿಕಾಸ್ ಇನೋಸೆಂಟ್ ಇನ್ವೆಸ್ಟರ್ಸ್ಗೆ ಲಾಸ್ ಆಗಬಾರ್ದು. ಹಾಗಾಗಿ ಇನೋಸೆಂಟ್ ಇನ್ವೆಸ್ಟರ್ಸ್ಗೆ ಲಾಸ್ ಆಗಬಾರ್ದು ಅಂತ ಸ್ಟಾಕ್ ಎಕ್ಸ್ಚೇಂಜ್ನವ್ರು ಏನು ಮಾಡ್ತಾರೆ, ಪ್ರಾಪರ್ ಆದಂಥ ರೂಲ್ಸ್ ರೆಗ್ಯುಲೇಷನನ್ನು ಏನು ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ವರ್ಡ್ ಏನು ಯೂಸ್ ಮಾಡ್ಯಾರ, ಟು ಪ್ರೊವೈಡ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್. ಸೊ ಇನ್ವೆಸ್ಟರ್ ಅಂದರೆ ಏನ್ರಿ, ಹೂಡಿಕೆದಾರರು. ಸೊ ಹೂಡಿಕೆದಾರರಿಗೆ ಯಾವುದೇ ರೀತಿಯಾದಂಥ ನಷ್ಟ ಆಗದೇ ಇರೋ ಹಾಗೆ ನೋಡಿಕೊಳ್ಳೋ ಕೆಲಸವನ್ನು ಯಾರು ಮಾಡ್ತಾರೆ ಅಂದ್ರೆ ಷೇರು ವಿನಿಮಯ ಕೇಂದ್ರ ಮಾಡುತ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ಅನದರ್ ಆಬ್ಜೆಕ್ಟಿವ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಟು ಪ್ರಮೋಟ್ ಹ್ಯಾಬಿಟ್ ಆಫ್ ಸೇವಿಂಗ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಟು ಪ್ರಮೋಟ್ ಹ್ಯಾಬಿಟ್ ಆಫ್ ಸೇವಿಂಗ್ಸ್ ಅಮಂಗ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಅಂದ್ರೆ ಏನು ರೀ, ಹೂಡಿಕೆದಾರರಿಗೆ ಹೂಡಿಕೆ ಮಾಡತಕ್ಕಂತಹ ಆಸಕ್ತಿಯನ್ನು ಏನು ಮಾಡುತ್ತೆ, ಇದು ಹೆಚ್ಚಿಗೆ ಮಾಡುತ್ತೆ. ಸೊ ಹೂಡಿಕೆ ಮಾಡುವ ಹಾಗೆ ನೋಡಿಕೊಳ್ಳುತ್ತೆ ಅಂತ ನಾವಲ್ಲಿ ಕರಿತೀವಿ. ಸೊ ಸೇವಿಂಗ್ಸ್ ಯಾಕೆ ಮಾಡ್ತಾರೆ? ಸೇವಿಂಗ್ಸ್ ಅಂದರೆ ಏನು ಅಂತ, ಉಳಿತಾಯ. ಸೇವಿಂಗ್ಸ್ ಅಂದರೆ ಏನು, ಉಳಿತಾಯ ಅಂತ. ಸೊ ಸೇವಿಂಗ್ಸ್ ಅಂತ ಕರಿಬೇಕಂದ್ರೆ ನಾವು ಏನು ಎಕ್ಸ್ಪೆನ್ಸಸ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಮಾಡಿ ನಮ್ಮ ಹತ್ರ ಏನು ಬಾಕಿ ಉಳಿಯುತ್ತಾ ಅದಕ್ಕೆ ಏನಂತ ಕರಿತೀವಿ ನಾವು, ಸೇವಿಂಗ್ಸ್ ಅಂತ. ಫಾರ್ ಎಕ್ಸಾಂಪಲ್, ನನ್ನ ಇನ್ಕಮ್ 100 ರೂಪಾಯಿ ಐತೆ ಅಂತ ತಿಳ್ಕೊರಿ. ಸೊ ನಾ 50 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ತಿಳ್ಕೊರಿ. ಸೊ ಮಿಕ್ಕಿದಷ್ಟು ನಮ್ಮ ಹತ್ರ 50 ರೂಪಾಯಿ, ದಟ್ ಈಸ್ ಕಾಲ್ಡ್ ಆಸ್ ಅ ಸೇವಿಂಗ್. ಹಾಗಾಗಿ ಸ್ಟಾಕ್ ಎಕ್ಸ್ಚೇಂಜ್ ಉದ್ದೇಶ ಏನು ಅಂದ್ರೆ ಪಬ್ಲಿಕ್ಗೆ ಸೇವಿಂಗ್ ಮಾಡುವಂಗೆ ನೋಡ್ಕೊಳ್ಳೋದು. ಸೇವಿಂಗ್ ಯಾಕೆ ಮಾಡಬೇಕು, ದ್ಯಾಟ್ ಈಸ್ ಅನದರ್ ಕ್ವಶನ್. ಸೊ ಸೇವಿಂಗ್ ಮಾಡುವ ಉದ್ದೇಶ ಏನು ಅಂದ್ರೆ ಫ್ಯೂಚರ್ ಒಳಗೆ ನಮಗೆ ಉಪಯೋಗ ಆಗಲಿ ಅಂತ. ಫ್ಯೂಚರ್ ಒಳಗೆ ನಮ್ಗೆ ಲಾಸ್ ಆಯಿತು ಅಂದ್ರೆ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಕಾಯಿತು ಅಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾವು ಏನು ಮಾಡ್ಬೇಕ್ರಿ, ಸೇವಿಂಗ್ ಮಾಡಬೇಕು. ಸೊ ಸೇವಿಂಗ್ ಇದ್ದದ್ದು ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಉಳಿತಾಯ ಇದ್ದದ್ದು ಏನಾಗುತ್ತೆ, ಹೂಡಿಕೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅನದರ್ ಆಬ್ಜೆಕ್ಟಿವ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಟು ಪ್ರಮೋಟ್ ದ ಸೇವಿಂಗ್. ಅಂದರೆ ಉಳಿತಾಯವನ್ನು ಇದು ಉತ್ತೇಜಿಸುತ್ತದೆ. ಪಾಯಿಂಟ್ ನೋಡಿ, ಉತ್ತೇಜಿಸುತ್ತದೆ ಅಂದರೆ ಏನ್ರಿ, ಎನ್ಕರೇಜ್ ಮಾಡುತ್ತಾ. ಯಾರಿಗೆ ಎನ್ಕರೇಜ್ ಮಾಡುತ್ತೆ ರೀ, ಇನ್ವೆಸ್ಟರ್ಸ್ಗೆ. ಯಾವ ಕಾರಣಕ್ಕಾಗಿ ಎನ್ಕರೇಜ್ ಮಾಡುತ್ತಾ, ಟು ಪ್ರಮೋಟ್ ದ ಸೇವಿಂಗ್. ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ಇನ್ವೆಸ್ಟ್ಮೆಂಟ್ ಮಾಡಿದ ಆಧಾರದ ಮೇಲೆ ನಮ್ಗೆ ಪ್ರತಿಫಲವನ್ನು ನಾವು ಪಡಿತೀವಿ ಅಂತ. ಆಮೇಲೆ ಅನದರ್ ಆಬ್ಜೆಕ್ಟಿವ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಟು ಪ್ರಮೋಟ್ ಕಾರ್ಪೊರೇಟ್ ಗ್ರೋತ್ ಅಂತ ಕರಿತೀವಿ ನಾವು. ಕಾರ್ಪೊರೇಟ್ ಗ್ರೋತ್ ಅಂದರೆ ಏನು, ಕಂಪ್ನಿ ವಲಯಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ ಅಂತ ಕರಿತೀವಿ. ಅನದರ್ ಆಬ್ಜೆಕ್ಟಿವ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಟು ಪ್ರಮೋಟ್ ಕಾರ್ಪೊರೇಟ್ ಗ್ರೋತ್. ಕಂಪ್ನಿ ವಲಯಗಳ ಬೆಳವಣಿಗೆಗೆ ಕಾರಣವಾಗುತ್ತೆ. ಬೆಳವಣಿಗೆ ಹೆಂಗಪ್ಪ ಅಂದ್ರೆ, ಸೊ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ತಿಳ್ಕೊಡಿ. ಸೊ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕ್ಯಾಪಿಟಲ್ ಬಂತು, ಕ್ಯಾಪಿಟಲ್ ಜನ್ರೇಟ್ ಆಯಿತು ಅಂದ್ರೆ ಅಗೇನ್ ದ ಮೋರ್ ಕ್ಯಾಪಿಟಲ್ ಅಂದರೆ ಏನು ರೀ, ಎಂಪ್ಲಾಯ್ಮೆಂಟ್. ಮೋರ್ ಎಂಪ್ಲಾಯ್ಮೆಂಟ್ ಅಂದರೆ ಪರ್ಸ್ನಲ್ ಇನ್ಕಮ್. ಆಮೇಲೆ ಪರ್ಸ್ನಲ್ ಇನ್ಕಮ್ ಅಂದರೆ ನ್ಯಾಷನಲ್ ಇನ್ಕಮ್ ಅಂದರೆ ಜಿ ಡಿ ಪಿ ಅಂದರೆ ಎಕನಾಮಿಕ್ ಗ್ರೋತ್. ಹಾಗಾಗಿ ಪ್ರತಿಯೊಂದಕ್ಕೂ ಲಿಂಕ್ ಇದೆ ಇಲ್ಲಿ. ಸೊ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದರ ಅರ್ಥ ಏನು ಅಂದ್ರೆ ಆ ಇನ್ವೆಸ್ಟ್ಮೆಂಟಿಂದ ಸಾಕಷ್ಟು ಎಂಪ್ಲಾಯ್ಮೆಂಟ್ ಇರುತ್ತೆ, ಸಾಕಷ್ಟು ಕ್ಯಾಪಿಟಲ್ ಇರುತ್ತೆ, ಸಾಕಷ್ಟು ಜನರೇಟ್ ಮಾಡ್ಬೋದು ನಾವು. ಸೊ ಹಂಗಾಗಿ ಗ್ರೋತ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಕಂಪ್ನಿದು. ಅನದರ್ ಆಬ್ಜೆಕ್ಟಿವ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಟು ಪ್ರೊವೈಡ್ ರಿಲಯಬಲ್ ಇನ್ಫಾರ್ಮೇಷನ್ ಟು ಇನ್ವೆಸ್ಟರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್.
ರಿಲಯಬಲ್ ಇನ್ಫಾರ್ಮೇಷನ್ ಟು ಇನ್ವೆಸ್ಟರ್. ರಿಲಯಬಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಂಬಲು ಯೋಗ್ಯವಾದಂತಹ ಮಾಹಿತಿಯನ್ನು ಕೊಡುವ ಮಾರುಕಟ್ಟೆ. ಹಾಗಂದ್ರೆ ಏನು? ನಂಬಲು ಯೋಗ್ಯವಾದ ಅಂದರೆ ಏನು? ಸೊ ಸ್ಟಾಕ್ ಎಕ್ಸ್ಚೇಂಜ ಇನ್ವೆಸ್ಟ್ ಮಾಡಿರಿ ಇಷ್ಟು ರಿಟರ್ನ್ ಕೊಡತ್ತ ಅಂತ ಹೇಳ್ತೈತೆ. ಸೊ ಇದನ್ನು ಹೇಳೋದು ಯಾವುದು ಅಂದರೆ ಸೆಬಿ. ಸೊ ಹಂಗಾಗಿ ಪಾಯಿಂಟ್ ನೆನಪಿಟ್ಕೋರಿ, ರಿಲಯಬಲ್ ಅಂದರೆ ವಿಚ್ ಈಸ್ ಬಿಲೀವೇಬಲ್. ಸೊ ನೆನಪಿಟ್ಕೋರಿ, ವಿಚ್ ಈಸ್ ಬಿಲೀವೇಬಲ್, ಯಾವುದು ನಂಬಲು ಯೋಗ್ಯವಾಗಿದೆಯೋ ಅಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ? ಷೇರು ವಿನಿಮಯ ಕೇಂದ್ರದ ಮಾರುಕಟ್ಟೆ ಅಂತ. ಸೊ ಸುಮ್ಮನೆ ಬ್ಲ್ಯಾಂಕ್ ಆಗಿ ಹೇಳಂಗಿಲ್ಲ ಅವರು, ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಇಷ್ಟು ರಿಟರ್ನ ನಾವು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳೋದು ಯಾವುದು? ಸ್ಟಾಕ್ ಎಕ್ಸ್ಚೇಂಜ್. ಸೊ ಹಂಗಾಗಿ ಪ್ರಾಪರ್ ಆದಂಥ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಮಾರುಕಟ್ಟೆ ಯಾವುದಪ್ಪ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವಲ್ಲಿ ಕರಿತೀವಿ. ಸೊ ರಿಲಯಬಲ್ ಇನ್ಫಾರ್ಮೇಷನ್ ಯಾಕೆ ಬೇಕು? ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್, ಸೊ ಇನ್ವೆಸ್ಟರ್ ಡೋಂಟ್ ಬಿಲೀವ್ ಸಮ್ ವೇಗ್ ಇನ್ಫಾರ್ಮೇಷನ್. ವೇಗ್ ಇನ್ಫಾರ್ಮೇಷನನ್ನು ಅವ್ರು ಬಿಲೀವ್ ಮಾಡೋಂಗಿಲ್ಲ. ವೇಗ್ ಅಂದರೆ ಏನು? ಈಗ ಯಾವುದೋ ಒಂದು ಕಂಪ್ನಿದವ್ರು ಹೇಳ್ತಾರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 500% ಡಿವಿಡೆಂಡ್ ಕೊಡ್ತೀವಿ ಅಂತ. ಸೊ ಇದನ್ನು ನಾವು ಈಸಿಯಾಗಿ ನಂಬೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾವು ₹100 ಇನ್ವೆಸ್ಟ್ ಮಾಡಿದ್ವಿ ಅಂದರೆ ಅದ್ರ 500% ಕೊಡಬೇಕಾಗತ್ತೆ ಅವ್ರು. ಸೊ ವಿಚ್ ಈಸ್ ಸಿಂಪ್ಲಿ ನಾಟ್ ಪಾಸಿಬಲ್. ಆಮೇಲೆ ಇನ್ನೊಂದು ಪಾಯಿಂಟ್ ಅಂದ್ರೆ, ಹೊಸ ಕಂಪ್ನಿದವ್ರು ಕೊಡ್ಬೋದು, ಯಾಕಂದ್ರೆ ಅವ್ರ ಕಡೆ ಕ್ಯಾಪಿಟಲ್ ಕಮ್ಮಿ ಇರುತ್ತೆ, ಅವ್ರ ಕಡೆ ಶೇರ್ ಹೋಲ್ಡರ್ ಕಮ್ಮಿ ಇರ್ತಾರೆ, ಅವ್ರು ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡ್ಬೋದು. ವಾಟ್ ಹ್ಯಾಪನ್ಸ್ ಇಫ್ ದ ಶೇರ್ ಹೋಲ್ಡರ್ಸ್ ಆರ್ ಇನ್ 10 lakh ಆರ್ 1 crore? ಹಾಗಾಗಿ ಅವಾಗ ಡಿಫಿಕಲ್ಟ್ ಆಗುತ್ತೆ ಅವ್ರಿಗೆ. ಸೊ ಯಾವ ಇನ್ಫಾರ್ಮೇಷನ್ನ ನಂಬಲು ಸಾಧ್ಯ ಇದೆಯೋ ಅದನ್ನು ನಾವು ಏನು ಮಾಡ್ಬೋದು? ರಿಲಯಬಲ್ ಅಂತ ಕರಿತೀವಿ. ಸೊ ಓವರ್ ಆಲ್ ಏನು ನೆನಪಿಟ್ಕೋಬೋದು ಅಂದರೆ, ಆಬ್ಜೆಕ್ಟಿವ್ಸ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಯಾವ ಕಾರಣಕ್ಕಾಗಿ ಷೇರು ವಿನಿಮಯ ಕೇಂದ್ರ ಜಾರಿಗೆ ಬಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ಆಬ್ಜೆಕ್ಟಿವ್. ಇನ್ ಒನ್ ಲೈನ್ ವಿ ಕ್ಯಾನ್ ಸೇ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಇನ್ವೆಸ್ಟರ್. ಹೂಡಿಕೆದಾರರನ್ನು ಉಳಿಸ್ಲಿಕ್ಕೆ, ನೋಡಿರಿ ಕೀ ಪಾಯಿಂಟ್ಸ್ ಪ್ರಕಾರ ನೆನಪಿಟ್ಕೋರಿ, ಹೂಡಿಕೆದಾರರನ್ನು ಉಳಿಸ್ಲಿಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದೆ. ಆಮೇಲೆ ಗೈಡ್ ಮಾಡಲಿಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದೆ. ಇನ್ವೆಸ್ಟರನ್ನು ಗೈಡ್ ಮಾಡಲಿಕ್ಕೆ, ಸೇವಿಂಗ್ ಮಾಡಲಿಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದೆ. ಕ್ಯಾಪಿಟಲನ್ನು ಹೆಚ್ಚು ಮಾಡಲಿಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದೆ. ಎಕನಾಮಿಕ್ ಗ್ರೋತ್ ಮಾಡಲಿಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದೆ. ಆಮೇಲೆ ಓವರ್ ಆಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದೆ. ಸಿಂಪಲ್ ನೋಡಿ, ಆಲ್ ಪಾಸಿಟಿವ್ ಪಾಯಿಂಟ್ಸನ್ನು ಬರಿಬೋದು ನಾವು. ಎಕನಾಮಿಕ್ ಗ್ರೋತ್ ಬರಿಬೋದು, ಸೇವಿಂಗ್ಸ್ ಬರಿಬೋದು, ಕ್ಯಾಪಿಟಲ್ ಬರಿಬೋದು, ಡೆವಲಪ್ಮೆಂಟ್ ಬರಿಬೋದು, ಆಮೇಲೆ ಇನ್ವೆಸ್ಟರ್ಸನ್ನು ಹೆಚ್ಚು ಮಾಡ್ಬೋದು. ಇವೆಲ್ಲವನ್ನು ನಾವು ಮಿಕ್ಸ್ ಮಾಡಿ ಬರಿಬೋದು. ಆಬ್ಜೆಕ್ಟಿವ್ ಅಂದರೆ ಏನು ರೀ? ಪಾಸಿಟಿವ್ ಪಾಯಿಂಟ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ಹಾಗಾಗಿ 2 ಪಾಯಿಂಟನ್ನು ಡಿಸ್ಕಸ್ ಮಾಡಿದೆ ನೀವು ಇಲ್ಲಿ ತನಕ. ಒಂದು ಫೀಚರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಅಂಡರ್ ಒನ್ ಈಸ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. Let us continue the next part, that is the difference between primary market and secondary market. This question is asked oftenly, very times, maximum times they will ask the question. What is that? The difference between primary market and secondary market. ಪ್ರಾಥಮಿಕ ಮಾರುಕಟ್ಟೆ ಹಾಗೂ ದ್ವಿತೀಯ ಮಾರುಕಟ್ಟೆಗೆ ಇರತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಕೇಳ್ತಾರೆ ಅವರು. ಸೊ ದ ಫಸ್ಟ್ ಪಾಯಿಂಟ್ ಈಸ್, ಇನ್ ಕೇಸ್ ಆಫ್ ಅ ಪ್ರೈಮರಿ ಮಾರ್ಕೆಟ್, the securities are issued for the first time to the public. I'll repeat once again. In case of a primary market, the securities are issued for the first time to the public. ಇದರ ಅರ್ಥ ಏನು? ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಪ್ರಪ್ರಥಮವಾಗಿ ಸಾರ್ವಜನಿಕರಿಗೆ ನೀಡಲಾಗಿರುತ್ತದೆ ಅಂತ ನಾವಲ್ಲಿ ಬರಿಬೋದು. ಅಂದರೆ ಪ್ರಥಮವಾಗಿ ಶೇರನ್ನು ಮಾರಿದ್ರೆ ಅದು ಯಾವ ಮಾರ್ಕೆಟ್ ರೀ? ಪ್ರೈಮರಿ ಮಾರ್ಕೆಟ್. ಇನ್ ಕೇಸ್ ಆಫ್ ಸೆಕೆಂಡರಿ ಮಾರ್ಕೆಟ್, ವಾಟ್ ವಿಲ್ ಹ್ಯಾಪನ್? The securities are issued for the second time or existed, that is called as a secondary market. ಅಂದರೆ ಷೇರುಗಳನ್ನು ಈಗಾಗಲೇ ಮಾರುಕಟ್ಟೆಯಲ್ಲಿ ಇಶ್ಯೂ ಮಾಡಿ ನಂತರ ನಾವು ಇಶ್ಯೂ ಮಾಡಿದಾಗ ಅದಕ್ಕೆ ಯಾವ ಮಾರ್ಕೆಟ್ ಅಂತ ಕರಿತೀವಿ? ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ದ ಅನದರ್ ಡಿಫರೆನ್ಸ್ ಈಸ್, ಇನ್ ಕೇಸ್ ಆಫ್ ಅ ಪ್ರೈಮರಿ ಮಾರ್ಕೆಟ್, ದ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ ಈಸ್ ಲೋ. ಇನ್ ಕೇಸ್ ಆಫ್ ಅ ಪ್ರೈಮರಿ ಮಾರ್ಕೆಟ್, ದ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ ಈಸ್ ಲೋ. ಅಂದರೆ ಏನು? ಷೇರಿನ ಬೆಲೆಯು ಕಡಿಮೆ ಇರುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಷೇರಿನ ಬೆಲೆಯು ಕಡಿಮೆ ಇರುತ್ತದೆ. ದ್ವಿತೀಯ ಮಾರುಕಟ್ಟೆಯಲ್ಲಿ ಅಂದರೆ ಸೆಕೆಂಡರಿ ಮಾರ್ಕೆಟ್, ದ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ ಈಸ್ ಹೈ. ನಾವು ವೈ ದ ಪ್ರೈಸ್ ಈಸ್ ಲೋ ಆ್ಯಂಡ್ ವೈ ದ ಪ್ರೈಸ್ ಈಸ್ ಹೈ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನ್ಯೂ ಇರೋದ್ರಿಂದ, ನ್ಯೂ ಮಾರ್ಕೆಟ್ ಅಂದರೆ ಪ್ರೈಮರಿ ಮಾರ್ಕೆಟ್ಗೆ ಇನ್ನೊಂದು ಏನಂತ ಕರಿತೀವಿ ನಾವು? ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕರಿತೀವಿ, ಹೊಸ ನೀಡಿಕೆಯ ಮಾರುಕಟ್ಟೆ. ಸೊ ನ್ಯೂ ಇಶ್ಯೂ ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಪ್ರೈಸ್ ಯಾವಾಗಲೂ ಏನಿರುತ್ತೆ ರೀ? ಕಡಿಮೆ ಇರುತ್ತೆ. ಪ್ರೈಸ್ ಆಫ್ ಸೆಕ್ಯೂರಿಟಿ ಈಸ್ ಲೋ. ಬಟ್ ಓಲ್ಡ್ ಇರೋದ್ರಿಂದ ಓಲ್ಡ್ ಕಂಪ್ನಿ ಪ್ರೈಸ್ ಏನಿರುತ್ತೆ? ಯಾವಾಗಲೂ ಹೈ ಇರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಂಪಲ್ ತೊಗೋದಾದ್ರೆ ಬ್ರ್ಯಾಂಡೆಡ್ ಕಂಪ್ನಿ ಪ್ರೈಸ್ ಯಾವಾಗಲೂ ಏನಿರುತ್ತೆ? ಹೈ ಇರುತ್ತೆ. ಯಾಕಂದರೆ ಅವರು ಪ್ರೈಸ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳಂಗಿಲ್ಲ.
ಬಟ್ ಯಾವುದು ನ್ಯೂ ಇರುತ್ತೆ ಕಂಪ್ನಿ, ಯಾವಾಗಲೂ ನ್ಯೂ ಕಂಪ್ನಿ ಶೇರ್ ಪ್ರೈಸ ಕಮ್ಮಿ ಇರುತ್ತೆ. ಯಾಕೆ ಕಮ್ಮಿ ಇರಬೇಕು ಅಂದ್ರೆ ಪಬ್ಲಿಕ್ಗೆ ಅದ್ರ ಬಗ್ಗೆ ಗೊತ್ತಿರೋಂಗಿಲ್ಲ, ಅವೇರ್ನೆಸ್ ಇರೋಂಗಿಲ್ಲ, ಆಮೇಲೆ ಪಬ್ಲಿಕ್ ತೊಗೋತಾರೆ ಅನ್ನೋ ಗ್ಯಾರಂಟಿ ಇರೋಂಗಿಲ್ಲ. ಹಾಗಾಗಿ ಅಲ್ಲಿ ಪ್ರೈಸ್ ಏನಿರುತ್ತೆ ರೀ ಯಾವಾಗಲೂ ಲೋ ಇರುತ್ತೆ. ಲೋ ಎಲ್ಲಿ ಇರ್ಬೇಕು ರೀ? ಪ್ರೈಮರಿ ಮಾರ್ಕೆಟು. ಸೊ ಹೈ ಎಲ್ಲಿರುತ್ತೆ? ಸೆಕೆಂಡರಿ ಮಾರ್ಕೆಟ್. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ securities are issued for the first time to the public. In case of primary market ಒಳಗ securities are issued for the first time to the public. ಅಂದ್ರೆ ಷೇರು ಸಾಲ ಪತ್ರಗಳನ್ನು ಪ್ರಥಮವಾಗಿ ನಾವೇನು ಮಾಡ್ತೀವಿ, ಇಶ್ಯೂ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಯಾವ ಮಾರ್ಕೆಟ್ ಅಂತ ಕರಿತೀವಿ? ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಈ ಕಡೆ ಏನಂತ ಬರೀಬೇಕ್ರಿ? ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಫಾರ್ ದ ಸೆಕೆಂಡ್ ಟೈಮ್. ದ್ವಿತೀಯವಾಗಿ ಷೇರುಗಳನ್ನು ಮಾರಾಟ ಮಾಡಿದಾಗ ಅದಕ್ಕೆ ಏನಂತ ಕರಿತೀವಿ ನಾವು? ದ್ವಿತೀಯ ಷೇರು ವಿನಿಮಯ ಕೇಂದ್ರ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಎನಿ ಕಂಪ್ನಿ ಕ್ಯಾನ್ ಎಂಟರ್ ಇನ್ ಟು ಪ್ರೈಮರಿ ಮಾರ್ಕೆಟ್. ನೋಡಿರಿ, ಇನ್ ಕೇಸ್ ಆಫ್ ಪ್ರೈಮರಿ ಮಾರ್ಕೆಟ್ ಎನಿಬಡಿ ಕ್ಯಾನ್ ಬೈ ಇಟ್. ಅಂದರೆ ಯಾರು ಬೇಕಾದವರು ಪ್ರೈಮರಿ ಮಾರ್ಕೆಟ್ ಶೇರ್ಸನ್ನು ತಗೋಬಹುದು. ಓನ್ಲಿ ಲಿಸ್ಟೆಡ್ ಆರ್ ಎಕ್ಸಿಸ್ಟೆಡ್ ಕಂಪ್ನೀಸ್ ಟ್ರೇಡೆಡ್ ಇನ್ ಸೆಕೆಂಡರಿ ಮಾರ್ಕೆಟ್. ಈಗಾಗಲೇ ಇರತಕ್ಕಂತಹ ಕಂಪ್ನಿಯವರು ಹಾಗೂ ಅಸ್ತಿತ್ವದಲ್ಲಿರ್ತಕ್ಕಂತಹ ಕಂಪ್ನಿಯವರು ಮಾತ್ರ ಏನು ಮಾಡ್ಬೋದು ರೀ? ದ್ವಿತೀಯ ಮಾರುಕಟ್ಟೆಯಲ್ಲಿ ಶೇರ್ಸನ್ನು ತಗೋಬಹುದು ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಬಿಸ್ನೆಸ್ ಈಸ್ ಒರಿಜಿನೇಟೆಡ್ ಇನ್ ಪ್ರೈಮರಿ ಮಾರ್ಕೆಟ್. ಸೊ ದ ಕ್ಯಾಪಿಟಲ್ ಈಸ್ ಲೆಸ್. ಸೊ ಪ್ರೈಮರಿ ಮಾರ್ಕೆಟ್ ಒಳಗೆ ಕ್ಯಾಪಿಟಲ್ ಪ್ರಮಾಣ ಏನಿರುತ್ತೆ ರೀ? ಕಡಿಮೆ ಇರುತ್ತೆ. ಬಂಡವಾಳದ ಪ್ರಮಾಣ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಕಡಿಮೆ ಇರುತ್ತದೆ. ಇನ್ ಕೇಸ್ ಆಫ್ ಸೆಕೆಂಡರಿ ಮಾರ್ಕೆಟ್ ದ ಕ್ಯಾಪಿಟಲ್ ಈಸ್ ಮೋರ್ ಅಂತ ನಾವಲ್ಲಿ ಕರಿತೀವಿ. ಬಂಡವಾಳದ ಪ್ರಮಾಣ ಏನಿರುತ್ತೆ ರೀ? ಹೆಚ್ಚಿಗಿರುತ್ತೆ. ಆಮೇಲೆ ಇನ್ ಕೇಸ್ ಆಫ್ ಪ್ರೈಮರಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಆರ್ ಲೆಸ್. ಮಧ್ಯವರ್ತಿಗಳು ಕಡಿಮೆ ಇರ್ತಾರೆ ಪ್ರೈಮರಿ ಮಾರ್ಕೆಟ್ ಒಳಗೆ. ಇನ್ ಕೇಸ್ ಆಫ್ ಸೆಕೆಂಡರಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಆರ್ ಮೋರ್. ಮಧ್ಯವರ್ತಿಗಳು ಏನಿರ್ತಾರೆ? ದ್ವಿತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿರ್ತಾರೆ. ಆಮೇಲೆ ಫ್ಲೋ ಆಫ್ ಕ್ಯಾಪಿಟಲ್ ಈಸ್ ಲೆಸ್ ಇನ್ ಕೇಸ್ ಆಫ್ ಪ್ರೈಮರಿ ಮಾರ್ಕೆಟ್. ಬಂಡವಾಳದ ಹರಿವಿನ ಪ್ರಮಾಣ ಏನಿರುತ್ತೆ ರೀ? ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಕಡಿಮೆ ಆಗಿರುತ್ತೆ. ಬಂಡವಾಳದ ಹರಿವಿನ ಪ್ರಮಾಣ ದ್ವಿತೀಯ ಮಾರುಕಟ್ಟೆಯಲ್ಲಿ ಏನಿರುತ್ತೆ? ಹೆಚ್ಚಿರುತ್ತೆ. ಇನ್ ಕೇಸ್ ಆಫ್ ಸೆಕೆಂಡರಿ ಮಾರ್ಕೆಟ್ ದ ಫ್ಲೋ ಆಫ್ ಕ್ಯಾಪಿಟಲ್ ಈಸ್ ಮೋರ್ ಅಂತ ನಾವಲ್ಲಿ ಕರಿಬೋದು. ಸೊ ಓವರ್ ಆಲ್ ಏನು ನೆನಪಿಟ್ಕೋಬೋದು? ಕೀ ಪಾಯಿಂಟ್ಸ್ ಪ್ರಕಾರ ನಾವು ನೆನಪಿಟ್ಕೋಬೋದು. ಪ್ರೈಮರಿ ಆ್ಯಂಡ್ ಸೆಕೆಂಡರಿ, ಆಲ್ ಲೆಸ್ ಇನ್ ಕೇಸ್ ಆಫ್ ಪ್ರೈಮರಿ, ಆಲ್ ಮೋರ್ ಇನ್ ಕೇಸ್ ಆಫ್ ಸೆಕೆಂಡರಿ. ಈ ಪಾಯಿಂಟ್ ಪ್ರಕಾರ ನೀವು ಅನಲೈಸ್ ಮಾಡ್ಬೋದು. ಲೆಸ್ ಮೋರ್, ಈ ಪಾಯಿಂಟ್ ನೆನಪಿಟ್ಕೊಳ್ಳಿ. ಲೆಸ್ ಮತ್ತು ಮೋರ್, ಕಡಿಮೆ ಮತ್ತು ಹೆಚ್ಚು. ಏನು ಲೆಸ್ ಮೋರ್? ನಂಬರ್ ಆಫ್ ಮೆಂಬರ್ಸ್ ಲೆಸ್ ಇನ್ ಕೇಸ್ ಆಫ್ ಪ್ರೈಮರಿ, ನಂಬರ್ ಆಫ್ ಮೆಂಬರ್ಸ್ ಮೋರ್ ಇನ್ ಕೇಸ್ ಆಫ್ ಸೆಕೆಂಡರಿ. ಕ್ಯಾಪಿಟಲ್ ಈಸ್ ಲೆಸ್ ಇನ್ ಕೇಸ್ ಆಫ್ ಪ್ರೈಮರಿ, capital is more in case of secondary. Then flow of money is less in case of primary, flow of money is more in case of secondary. Then first time in primary and second time in secondary. So you are like, there is a difference between primary market and secondary market. So in today's class I have discussed in brief about 3 concepts of stock exchange. ಸೊ ಈ ಚಾಪ್ಟರ್ನಲ್ಲಿ ನಾನು 3 ಕಾನ್ಸೆಪ್ಟ್ ಹೇಳಿದ್ದೇನೆ ಇವತ್ತಿನ ಕ್ಲಾಸ್ನಲ್ಲಿ. ಸೊ ಯಾವ ಅನ್ನೋದ ಇನ್ ಬ್ರೀಫ್ ಐ ವಿಲ್ ಕನ್ಕ್ಲೂಡ್. ಒನ್ ಈಸ್ ಮೀನಿಂಗ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್. ಸೊ ಷೇರು ವಿನಿಮಯ ಕೇಂದ್ರದ ಅರ್ಥದ ಬಗ್ಗೆ ಹೇಳಿದೆ ನಾನು. ಸೆಕೆಂಡ್ ಒನ್, ಫೀಚರ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್, ಷೇರು ವಿನಿಮಯ ಕೇಂದ್ರದ ಲಕ್ಷಣಗಳ ಬಗ್ಗೆ ಇದೆ. ನಂಬರ್ 3, ಆಬ್ಜೆಕ್ಟಿವ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಷೇರು ವಿನಿಮಯ ಕೇಂದ್ರದ ಉದ್ದೇಶಗಳ ಬಗ್ಗೆ ಇದೆ. ನಂಬರ್ 4, ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್, ಪ್ರಾಥಮಿಕ ಮತ್ತು ದ್ವಿತೀಯ ಮಾರುಕಟ್ಟೆ ಬಗ್ಗೆ ವ್ಯತ್ಯಾಸವನ್ನು ಹೇಳಿದೆ. ಸೊ ಇನ್ ಬ್ರೀಫ್ ಲೈನ್ ಐ ಕ್ಯಾನ್ ಕನ್ಕ್ಲೂಡ್, ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಪ್ಲೇಸ್ ಇರುತ್ತೆ. ಇಲ್ಲಿ ಯಾರು ಇರ್ತಾರೆ? ಬಯರ್ಸ್ ಆ್ಯಂಡ್ ಸೆಲ್ಲರ್ ಇರ್ತಾರೆ. ಎದ್ರ ಸಲುವಾಗಿ ಇರ್ತಾರೆ ಅಂದರೆ ಶೇರ್ಸನ್ನು ಟ್ರೇಡ್ ಮಾಡಲಿಕ್ಕೆ ಇರ್ತಾರೆ. ಆಮೇಲೆ ವಾಲಂಟರಿ ಅಸೋಸಿಯೇಷನ್ ಇರುತ್ತೆ, ವಿವಿಧ ವ್ಯಕ್ತಿಗಳು ಕೂಡಿರ್ತಾರೆ. ಆಮೇಲೆ ಈ ಮಾರ್ಕೆಟ್ ಆರ್ಗನೈಸ್ ಇರುತ್ತೆ. ಆಮೇಲೆ ವೆಲ್ ಎಸ್ಟಾಬ್ಲಿಷ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆ. ಪ್ರಾಪರ್ ಕಂಟ್ರೋಲ್ ಇರುತ್ತೆ, ಪ್ರಾಪರ್ ರೆಗ್ಯುಲೇಷನ್ ಇರುತ್ತೆ. ಮೆನಿ ಇಂಟರ್ಮೀಡಿಯರೀಸ್ ಇರ್ತಾರೆ, ಮೆನಿ ಬಯರ್ಸ್ ಇರ್ತಾರೆ, ಮೆನಿ ಸೆಲ್ಲರ್ಸ್ ಇರ್ತಾರೆ, ಮೆನಿ ಮಾರ್ಕೆಟ್ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ ದ stock exchange of first part of today's class. So the remaining part I can discuss in tomorrow class. So thanks for watching my video. Please do subscribe and share. Thank you for watching the live class.